ಏನು ಕ್ಯೂಟ್ ಆಗಿ ಸಾಫ್ಟ್ ಆಗಿ ಗೊತ್ತಾಗ್ತದೆ ತುಂಬಾ ಸಾಫ್ಟ್ ಆಗಿದೆ. ಬಿದ್ದು ನನ್ಗೆ ಏನ್ ಮಾಡ್ಬೇಕು ಆಕ್ಚುಲಿ ಇಡೀ ಸೆಟ್ ಅಲ್ಲಿ ಎಲ್ರು ಶಾಕ್. ಯಾಕಂದ್ರೆ ನಾನು ತುಂಬಾ ಕಿರ್ಚಾಡ್ತೀನಿ ಅಂದ್ರೆ ಬೈತೀನಿ, ಶಾರ್ಟ್ ಟೆಂಪರ್ಡ್ ಅಂತ ಎಲ್ರಿಗೂ ಗೊತ್ತು. ಇಷ್ಟ ಆಗ್ಲಿಲ್ಲ ಅಂದ್ರೆ ಕಿರ್ಚಾಡ್ಬಿಡ್ತೀನಿ. ನಾನ್ ಇವನ ಹತ್ರ ಹೊಡೆಸ್ಕೊಂಡು ಸುಮ್ನೆ ಇದ್ದೆ, ಏನು ಮಾತಾಡ್ಲಿಲ್ಲ. ಎಷ್ಟು ಹಲ್ಲು ಉದ್ರೋಯ್ತು? ಅಲ್ಲೇನು ಉದ್ರೋಗ್ಲಿಲ್ಲ, ಬಟ್ ಫುಲ್ ಪೇನ್ ಅಂತೂ ಇತ್ತು. ಮಾನಿಟರ್ ಆದ್ರೆ ಓಕೆ, ಟೇಕ್ ಅಲ್ಲಷ್ಟೇ ದಬಾ 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 ಅಂತ 3 ಸರ್ತಿ ಹೊಡೆದ. ಇಲ್ಲ, ಅದು ಸೀನ್ ಅಷ್ಟೇ ಪವರ್ಫುಲ್ ಆಗಿತ್ತು, ಬಟ್ ಗೊತ್ತಾಗ್ಲಿಲ್ಲ ನಾನು ಅಷ್ಟೇ ಎನರ್ಜಿ ಆಗ್ತಾ ಇದೆ. ಸೊ ಆಗ್ಲೇ ಸಾರಿ ಕೇಳ್ದೆ, ಎಷ್ಟೇ ಸಾರಿ ಕೇಳ ಪರವಾಗಿಲ್ಲ ಬಿಡೋ ಆಗುತ್ತೆ ಅಂತ. ಯೂಶಲಿ ಸಿನಿಮಾಗಳಲ್ಲೆಲ್ಲ ನಮಗ್ ಗೊತ್ತಿರೋ ಹಾಗೆ ಇಲ್ಲಿ ತನಕ ತಗೊಂಡ್ಬರ್ತಾರೆ ಕೈಯನ್ನ, ಅಷ್ಟೇ ಇಲ್ಲಿಗೆ ಸ್ಟಾಪ್. ನೀವು ರಿವೆಂಜ್ ತಗೊಳಕ್ಕೆ ಮಾಡೋದು ಈ ಕೆಲಸ. ಐ ಆಮ್ ಶ್ಯೂರ್ ಅದು ಅಟ್ಲೀಸ್ಟ್ ಹಿಂಗ್ ಪಾಸ್ ಆದ್ರೂ ಮಾಡ್ತಾರೆ. ಇವನೆಲ್ಲ ಕರೆಕ್ಟ್ ಕಪಳಕ್ಕೆ ಬಂದ್ ಹಿಂಗ್ ಹೊಡಿಯೋದು. ಹಿಂಗೆಲ್ಲ ತಪ್ಪಿಸ್ಕೊಳ್ಳಿ, ನಾನು ಹಿಂಗೂ ಅನ್ನಕ್ಕೆಲ್ಲ ಹೆಂಗ್ ಅನ್ನಕ್ಕಾಗಲ್ಲ. 4 ಸರ್ತಿ ಹೊಡೆದ. ಸೊ ಏನ್ ಅಷ್ಟೇ ಅದೇನು ಬೇಜಾರ್ ಮಾಡ್ಕೊಳ್ಳಿಲ್ಲ, ಸ್ಪೋರ್ಟಿವ್ ಆಗಿ ತಗೊಂಡು. ರೈಟ್, ಗುರುಗೆ ತಿರುಮಂತ್ರ ಮಾಡ್ಬೇಕಾಗಿತ್ತಲ್ಲ. ಫಸ್ಟ್ ಡೇ ಇದು 4 ಸತಿ, ಮತ್ತೆ ಇನ್ನೊಂದ್ಸತಿ ಮಾಡಿದ್ದಾರೆ. ಆವಾಗ ಜೋಶಲ್ಲಿ ಕೈ ಕೊಟ್ಟಿದ್ದಾರೆ ಅಲ್ವಾ? ಸಮಟೈಮ್ಸ್ ಕೇಳಿಸ್ಕೊಳಲ್ಲ. ನಾನ್ ಪ್ರತಿ ಸಲ ಅಂತಾರೆ, ಯಾರಾದ್ರೂ ನಿಂಗೆ ಏನಾದ್ರು ಹೇಳ್ಬೇಕಂದ್ರೆ ಕೇಳಿಸ್ಕೊಳಪ್ಪ. ಗುಡ್ ಲಿಸ್ನರ್. ಏನೋ ಅಂತಾರೆ, ರೆಡಿ 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 ಏನಾದ್ರು ಹೇಳ್ತಾ ಇರ್ತಾರೆ ನೋಡು, ಹಿಂಗೆ ಡೈಲಾಗು ಹಿಂಗೆ ಡೈಲಾಗ್, ರೆಡಿ 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 ಅಂತಿರ್ತಾನೆ. ಕೇಳಿಸ್ಕೊಂಡ್ರಲ್ಲ ಆ ರೆಡಿ ಅನ್ನೋದ್ರಲ್ಲಿ ಟೇಕ್ ಅಲ್ಲದೆಲ್ಲ ನಮ್ಮೇಲೆ ತೀರ್ಸುತ್ತೆ ಅಷ್ಟೇ. ಅವ್ರ ಅಂದೇ 2ನೇ ಸರ್ತಿ ಹೊಡೆದ್ 3ನೇ ಸರ್ತಿ ನೀವ್ ಕೈ ಕೊಡ್ಬೇಕು ಅಂತ. ಅದಾಗಿದೆ ಒಂದ್ ಶಾರ್ಟ್, ಕಂಟಿನ್ಯೂ ಮಾಡಿ ಅಂದ್ರು. ಇನ್ನೊಂದ್ ಸರ್ತಿ ಹೊಡ್ಯಕ್ಕೆ ಅಂತ 2ನೇ ಸರ್ತಿ ಹೊಡ್ಯಕ್ ಬಂದ ನನ್ ಕೈ ಅಡ್ಡ ಇಡ್ಬೇಕು. ಇವ್ ಅನ್ಕೊಂಡೆ 3ನೇ ಸರ್ತಿ ನಾ ಕೈ ಕೊಡ್ಬೇಕು ಅಂತ ನೀಟಾಗಿ ಕೊಟ್ಟೆ. ಹಿಂಗ್ ಹೊಡೆದ ಫುಲ್ ಇಷ್ಟು ಪೂರ್ತಿ 5 ಬೆರಳು ಹಿಂಗೆ ಬಂದಿತ್ತು. ಪರ್ಪಲ್ ಕಲರ್ ಆಗೋಗಿತ್ತು. ತೋರ್ಸಿ ನೋಡ್. ಈಗಿಲ್ಲ, ಇಲ್ಲ ಇವತ್ತು ತೋರ್ಸಿದ್ರೆ ಗೊತ್ತಾಗತ್ತೆ. ಅಯ್ಯೋ ಯಾಕೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ನನ್ ಮೇಲೆ ಹೇಳಿ? ಬಟ್ಟೆಲಿ ಪರ್ಪಲ್ ಇದೆಲ್ಲ ಮ್ಯಾಚ್ ಆಗತ್ತೆ ಅಂತ. ಮ್ಯಾಚ್ ಆಗತ್ತೆ ಅದಕ್ಕೆ. ಓಕೆ, ನೀರೆಲ್ಲ ಹೀರ್ಕೊಂಡಿದೆ ಕುಂಬಳಕಾಯಿ ಅಲ್ವಾ? ಸೂಪರ್. ಎಸ್, ಇದಕ್ಕೆ ಇವಾಗ ಸ್ವೀಟ್ ಅಂಡ್ ಖೋವಾನ ಹಾಕ್ಬೇಕು ನಾವು. ಓಕೆ, ಕರೆಕ್ಟ್ ಆಗಿ ಅರ್ಧ ಮಾಡಿದೀರಾ. ಬಿಡಿ ಬಿಡಿ, ಅದನ್ನ ಬಿಟ್ ಮಾಡ್ತೀನಿ. ಇವಾಗ ಇದನ್ನ ಬಾಡಿಸ್ಕೋಬೇಕು. ಖೋವಾ ಚೆನ್ನಾಗಿ ಕರ್ಗಿ ಅದ್ರ ಜೊತೆ ಸಾಗಿ. ಓಹ್, ನೀರೆಲ್ಲ ಹೀರ್ಕೊಂಡು ಖೋವಾ ಚೆನ್ನಾಗಿ ಮಿಕ್ಸ್ ಆಗಿದೆ ಕುಂಬಳಕಾಯಿ ಜೊತೆ. ಇವಾಗ ಸಕ್ಕರೆ ಹಾಕ್ಬೇಕು. 3 ಸ್ಪೂನ್ ಸಕ್ಕರೆ. ಓಕೆ, ಇವಾಗ ಇದು ಮೆಲ್ಟ್ ಆಗುತ್ತೆ ಚೆನ್ನಾಗಿ ಸಕ್ಕರೆ. ನಿಮ್ಗೆ ಇದನ್ನ ನೋಡಿದ್ರೆ ನೀರ್ ಬರ್ತಿಲ್ಲ ಬಾಯಲ್ಲಿ? ಬರ್ತದೆ, ಎಲ್ಲ ಬರ್ತದೆ. ಸೊ ಇದು ತುಂಬಾ ಈ ತರ ಅಂಟ್ಕೊಂಡ್ ಬರೋದ್ರಿಂದ ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ. ಎಷ್ಟು ಹಾಕ್ಬೇಕು? ಜಾಸ್ತಿ ಬೇಡ, 1 ಸ್ಪೂನ್ ಹಾಕಿ ಸಾಕು. ನಾನು ಹಾಕ್ತೀನಿ. ಓಕೆ, ಸಾಕಾ? ಎಸ್, ಲವ್ಲಿ. ಆಕ್ಚುಲಿ ದಮ್ ರೂಟ್ ಜೊತೆ ತಿನ್ನಕ್ಕೆ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ನಮ್ಮ ಹತ್ರ. ಅದನ್ನ ಇಲ್ಲಿ ಡಿಸ್ಪ್ಲೇ ಮಾಡಕ್ ಆಗಿಲ್ಲ. ಯಾಕೆ? ಇವ್ರನ್ನೇ ಕೇಳಲ್ಲ. ಯಾಕೆ ಹೇಳಿ ಬೇಬಿ? ಅದು ಯಾಕೆ ಅಂತಂದ್ರೆ ಕರ್ಗೋಗುತ್ತೆ. ಕರ್ಗೋವಂಥದ್ದು ಅಂದ್ರೆ ಏನದು? ಕರ್ಗೋಗುತ್ತೆ ಹೃದಯ, ಮನಸ್ಸು. ಮನಸ್ಸು. ಇನ್ನೇನ್ ಕರ್ಗೋ? ಅದೆಲ್ಲ ತಿನ್ನಕ್ಕಾಗಲ್ಲ, ನಾವೇನ್ ಕ್ಯಾನಿಬಲ್ಸ್ ಇಲ್ಲಿ. ಐಸ್ ಕ್ರೀಮ್. Yes, ice cream. Amazing ಆಗಿರೋ ಯಮ್ಮಿ ಯಮ್ಮಿ ವೆನಿಲಾ ಐಸ್ ಕ್ರೀಮ್ ವಿತ್ ದಿಸ್ ಬ್ರೌನ್ ಕ್ರಸ್ಟಿ ದಮ್ ರೂಟ್. ಹೆಂಗಿರುತ್ತೆ? ಸೂಪರ್ ಆಗಿರುತ್ತೆ. ಅದು ಈ ಶೆಕೆಯಲ್ಲಿ ಮಟ ಮಟ ಮಧ್ಯಾಹ್ನದಲ್ಲಿ ತಣ್ಣಗೆ ತಂಪಿಗೆ ಬಾಯೊಳಗೆ ಹೋದ್ರೆ ಆಹಾ. ಇನ್ನೇನ್ ಹಾಕ್ಬೇಕು? ಲಾಸ್ಟ್ ಅಲ್ಲಿ ಒಂಚೂರು ಏಲಕ್ಕಿ ಪುಡಿ ಹಾಕೋಣ. ಹಾಕೋಣ. ತುಪ್ಪ ಬೇಡವಾ ಇಂಡಲ್ಲಿ? ಹಾಕಿ ಹಾಕಿ ಹಾಕಿ, ನೀವೇ ಹಾಕಿ. ನಿಮ್ಮೆಲ್ಲರ ಕೈನೂ ಸೇರಿ ಅದರಲ್ಲಿ ಒಂದು ಸ್ಪೆಷಾಲಿಟಿ ಇದೆಯಲ್ಲ. ನಿಮಗೆ ತುಪ್ಪ ಇಷ್ಟ ಅಂದ್ರೆ ತುಪ್ಪ ಹಾಕೊಳ್ಳಿ. ಇಲ್ದಿದ್ರೆ ಸಾವಿರಾರು ವರ್ಷಗಳ ಹಿಂದೆ ಈಜಿಪ್ಷಿಯನ್ ಮಮ್ಮಿ ಟೂಂಬಿಂದ ಎತ್ತಾಕೊಂಡಿದ್ದ ಜೇನ್ ತುಪ್ಪ ಅದನ್ನ ಹಾಕಿದ್ರೇನು ತುಂಬಾ ಚೆನ್ನಾಗಿರುತ್ತೆ. ಎಸ್, ನಾನು ನಿಮ್ಗೆ ಗೋಡಂಬಿ ದ್ರಾಕ್ಷಿ ಎತ್ತಿಟ್ಟಿದ್ದೆ, ಹುರಿದಿಟ್ಟಿದ್ದೆ. ಆಕ್ಚುಲಿ ನೀವು ತಿನ್ಕೊಂಡ್ಬಿಟ್ರಾ? ಐ ಲವ್ ಗೋಡಂಬಿ ಆಕ್ಚುಲಿ. ಅದಕ್ಕೆ ನಾನು ಬಚ್ಚಿಟ್ಟಿದ್ದೆ, ಯಾರಿಗೂ ತೋರ್ಸೋದ್ ಬೇಡ. ಅಕಸ್ಮಾತ್ ನೀವು ಕೇಳಲಿಲ್ಲ ಅಂದ್ರೆ ಇದನ್ನ ಹಂಗೆ ತಿನ್ಬೋದಲ್ಲ ಅಂತ. ಚೆನ್ನಾಗಿದೆಲ್ಲ ಇದು ಎಂಡಲ್ ಗಾರ್ನಿಶಿಂಗ್. ಎಸ್, ಆಗಿದೆ. ಆಗಿದ್ಯಾ? ಓಕೆ, ಇದನ್ನ ಫಸ್ಟ್ ಹಲ್ವಾನ ಇದಕ್ಕೆ ಶಿಫ್ಟ್ ಮಾಡೋಣ. ಅಮೇಸಿಂಗ್ ಆಗಿರೋ ದಮ್ ರೂಟ್ ಒಂದ್ ಸೈಡ್ ಅಲ್ಲಿ ರೆಡಿ ಆಗಿದೆ, ಇನ್ನೊಂದ್ ಸೈಡ್ ಅಲ್ಲಿ ನಮ್ಮ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಹುರಿದು ರೆಡಿ ಆಗಿದೆ. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಫ್ರಮ್ ದ ಫ್ರೀಸರ್ ತಗೊಂಡ್ಬರ್ತೀನಿ. ವಾವ್, ಪ್ಲೇಟ್ ತಣ್ಣಗಾಗಿದೆ. ಅಮೇಸಿಂಗ್. ಓಕೆ, ಇದು ಮೆಲ್ಟ್ ಹಾಕಿನ ಮುಂಚೆ ತಣ್ಣಗಿರೋ ಐಸ್ ಕ್ರೀಮ್ ಮೇಲೆ ಬಿಸಿ ಬಿಸಿ ಆಗಿರೋ ದಮ್ ರೂಟ್. ಓಕೆ, ಇದು ದ್ರಾಕ್ಷಿ.
ಸ್ಪ್ರಿಂಕಲ್ ಸಮ್ ದ್ರಾಕ್ಷಿ. ಹಾ So peoples, ಇಲ್ಲಿದೆ ನೋಡಿ, ಸೂಪರ್ ಡೂಪರ್ ಫಾಸ್ಟ್ ಆಗಿ ಮಾಡುವ ಯಮಿ ಕಾರ್ತಿಕ್ ಸ್ಪೆಷಲ್ ದಮ್ ರೂಟ್ ಇದು. ಸೊ ನಿಮ್ಮನೇಲಿ ನೀವು ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಐಸ್ ಕ್ರೀಮ್ ಮನೆಯಲ್ಲೇ ಮಾಡಬೇಡಿ, ಐಸ್ ಕ್ರೀಮ್ ಅಂಗಡಿಯಿಂದ ತಗೊಂಬನ್ನಿ. ನಮ್ ತರನೇ ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್ ಪೀಪಲ್. ದಮ್ ರೂಟ್, ತುರಿದ ಬೂದುಗುಂಬಳಕಾಯಿ, ತುಪ್ಪ, ಸಕ್ಕರೆ, ಚಿರೋಟಿ ರವೆ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ಐಸ್ ಕ್ರೀಮ್. ಬಾಣಲೆಗೆ ತುಪ್ಪ, ತುರಿದ ಬೂದುಗುಂಬಳಕಾಯಿ ಹಾಕಿ ಅದರಲ್ಲಿರುವ ನೀರು ಇಂಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಸಕ್ಕರೆ, ಹುರಿದುಕೊಂಡ ಚಿರೋಟಿ ರವೆ, ಏಲಕ್ಕಿ ಪುಡಿ, ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿ ಹಾಕಿ ಕಲಸಿಕೊಂಡು ಐಸ್ ಕ್ರೀಮ್ ಜೊತೆ ತಯಾರಿಸಿಕೊಂಡ ಮಿಶ್ರಣ ಸೇರಿಸಿದ್ರೆ ದಮ್ ರೂಟ್ ರೆಡಿ ಟು ಈಟ್. Ice cream, you scream, we all scream for ice cream. ಬಟ್ ಇದು ಬರೀ ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಜೊತೆಗೆ ದಮ್ ರೂಟ್. ಸೊ ನಮ್ ರೂಟ್ ಬನ್ನಿ. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮೆನ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಮ್ ಜೊತೆಗೆ ನಮ್ಮ ಅನುಪಮ ಜೊತೆಗೆ ಬೇಬಿ ಸಾರಿ ಅಲಿಯಾಸ್ ಕಾರ್ತಿಕ್ ಇದ್ದಾರೆ. ಸೊ ತುಂಬಾ ಪ್ರೀತಿಯಿಂದ ಕಾರ್ತಿಕ್ ನಮ್ಮ ಎಲ್ರಿಗೋಸ್ಕರ ದಮ್ ರೂಟ್ ಮಾಡ್ಕೊಟ್ಟು ಕಷ್ಟಪಟ್ಟು ಅಂಗಡಿಗೆ ಹೋಗಿ ಐಸ್ ಕ್ರೀಮ್ ತಗೊಂಡ್ಬಂದು ಫ್ರೀಸರ್ ಅಲ್ಲಿ ಇಟ್ಟು ಬೌಲ್ಗೆ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಸರ್ವ್ ಮಾಡಿದ್ದಾರೆ. ವಾಟ್ ಆರ್ ವಿ ವೇಟಿಂಗ್ ಫಾರ್? ಬನ್ನಿ, ಅಟ್ಯಾಕ್. ಹೇಳನಲ್ಲ, ಗರ್ಮಾ ಗರಂ ದಮ್ ರೂಟು, ತಣ್ಣಗಿರ ಐಸ್ ಕ್ರೀಮು, ಕರಂ ಕುರುಮ್ ಅಂತಿರ ಗೋಡಂಬಿ ದ್ರಾಕ್ಷಿ. ಹೆವೆನ್ಲಿ. ಆಕ್ಚುಲಿ ಏನ್ ಗೊತ್ತಾ, ಈ ಗೋಡಂಬಿ ದ್ರಾಕ್ಷಿ ಮಧ್ಯ ಕರಂ ಕುರಂ ಅಂತಿರೋದು ಇಸ್ ಆಡಿಂಗ್ ಅ ಲಾಟ್ ಆಫ್ ಫ್ಲೇವರ್. ಹೌದು. ಅನು PUC ಅಲ್ಲಿ ಫೇಲ್ ಆದ್ರೂ ಐಸ್ ಕ್ರೀಮ್ ತರ ಕೂಲ್ ಆಗಿರ್ಬೇಕು ಅಲ್ವಾ? ಗೊತ್ತಿರ್ಲಿಲ್ವಾ ಕತೆ? ಎಷ್ಟ್ ಮಾರ್ಕ್ಸ್ ಬಂದು ಕೇಳಿ. ಮಾರ್ಕ್ಸ್ ನೆನಪಿಲ್ಲ ನನಗೆ. ಫೇಲ್ ಆದ್ಮೇಲೆ ಫೇಲ್ ಅಲ್ವಾ, ಅದಕ್ಕೆ ಮಾರ್ಕ್ಸ್ ನೆನಪಿಟ್ಕೊಳ್ಳೋದು. PCMB 4 ಫೇಲಾ? ನೋಮ್ಮ ನೋಡ್ತಾ ಇದ್ರೆ ಬೈಕೋತಾ ಇರ್ತಾರೆ. ಮರ್ಯಾದೆ ಬಿಟ್ಟು ಹೇಳ್ಕೊತಿದ್ದಾರೆ. ಇಲ್ಲ ಪ್ಲೀಸ್. ಫೇಲಿಯರ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಫೇಲಿಯರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸೆಸ್. ಕೇಳಿದಿರ ತಾನೆ? ಫೇಲ್ ಆದ್ರೇನು ಇವತ್ ಅಕ್ಕ ಸೀರಿಯಲಿನ ಮೇನ್ ಲೀಡ್ ಅಂದ್ರೆ ಕಲೀರಿ. ಓಕೆ ಮುಂದೆ ಏನಾಯ್ತು ಪಾಪ? 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ಮೇಲೆ ಅಷ್ಟೇ ನನ್ಗೆ ನಾ ಎಕ್ಸಾಮ್ ಬರೀಲಿಲ್ಲ ಮತ್ತೆ. ಅದಾಗ 1 ವರ್ಷ ಆದ್ಮೇಲೆ ನಾನು ಫ್ಯಾಷನ್ ಡಿಸೈನಿಂಗ್ ಸೇರ್ಕೊಂಡೆ. ಓಕೆ, ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಫ್ಯಾಷನ್ ಡಿಸೈನರ್ ಆಲ್ಸೋ. ಅದಾದ್ಮೇಲೆ ಈ ಕಡೆ ಬಂದ್ವಿ. ಇನ್ನೊಂದ್ ಮಾತು ಹೇಳ್ತೀನಿ, ಫೇಲ್ ಆಗದೆ ವಾಸಿ ಅಂತೀರ ನೀವು. ಅತಿ ಅದ್ಭುತವಾಗಿ ಆಕ್ಟಿಂಗ್ ಎಲ್ಲ ಮಾಡಿದ್ರೇನು ಅಜ್ಜಿ ಕೈಲಿ ಹೊಡೆತಾ ಬಿದ್ದಿದೆ ಮೇಡಮ್ಗೆ. ಏನದು? ಯಾವ ಅಜ್ಜಿ, ಯಾರ ಅಜ್ಜಿ, ಏನ್ ಕತೆ ಅಕ್ಕ ಹೇಳಮ್ಮ. ನಂಗೆ ಯಾರ ಅಜ್ಜಿ ಗೊತ್ತಿಲ್ಲ. ಅಯ್ಯೋ ನಿಮ್ಮ ಅಜ್ಜಿ ಅಲ್ವಾ? ಸೀರಿಯಲ್ ನೋಡೋರು ಈ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತೀನಲ್ಲ, ಆ ತಾನೇ ನೆಗೆಟಿವ್ ಶೇರ್ ತಗೊಂಡಿರ್ತದ. ಅಂದ್ರೆ ತೀರಾ ಒಂಥರ ಅತಿರೇಕದ ಕೋಪ ದೇವಿಕನ್ ಕ್ಯಾರೆಕ್ಟರ್ಗೆ. ಸೊ ಒಂದ್ ಅಜ್ಜಿ ಬಂದು ಪೆನ್ ಮೇಲೆ ಜೋರ ಪಟಾರ್ ಅಂತ ಹೊಡೆದು ಒಂದ್ ಸ್ವಲ್ಪ ಬೈದು ಸಂಸ್ಕೃತದಲ್ಲೆಲ್ಲ ಇತರದೆಲ್ಲ ಮಾಡ್ತಿಲ್ಲ, ನಾಚಿಕಾಗಲ್ಲ, ಮನೆ ಹಾಳು ಮಾಡ್ತಾ, ಮನೆ ಹಾಳಿ ಅದು ಇದು ಅಂತಲ್ಲ. ಅಜ್ಜಿ ನನ್ ದೇವಿಕಾ ಅಲ್ಲ, ಅಜ್ಜಿ ನನ್ ಭೂಮಿಕಾ. ಯಾರು ಹೊಡೆಯಕ್ ಬಂದ್ರೆ ನನ್ ದೇವಿಕಾ ಅಲ್ಲ ಭೂಮಿಕಾ ಅಂತೀನಿ. ಎಲ್ರು ಬಂದ್ ದೇವಿಕಾ ಅಂತಾರೆ. ನೋ ನನ್ ಭೂಮಿಕಾ, ನಮ್ಮ ಅಕ್ಕ ಇದ್ದಾಳೆ, ಬಂದಿಲ್ಲ, ಮನೇಲಿದ್ದಾಳೆ, ಅವ್ರ ಟ್ವಿನ್ ಸಿಸ್ಟರ್ ಅಂತಾನೆ ಹೇಳ್ಬಿಡ್ತೀನಿ ನಾನು. ಯಾಕೆ ಹೊಡ್ಸ್ಕೊಳ್ಳೋದು? ಬಟ್ ಎಷ್ಟು ಅಡ್ವಾಂಟೇಜ್ ಅಲ್ಲ. ಕಂತ್ರಿ ಕೆಲ್ಸ ಎಲ್ಲ ಮಾಡ್ಬೋದು, ತಾನೇ ಕಂತ್ರಿ ಕೆಲ್ಸ ಮಾಡ್ಬಿಟ್ಟು ನಾನಲ್ಲ ಅನ್ಬೋದು. ಬಟ್ ಅವಳಲ್ಲ. ಬಟ್ ಅವ್ರು ಹಾಕೋ ಶಾಪ ಇದೆಯಲ್ಲ, ಬೈಗುಳ ಇದೆಯಲ್ಲ, ಅದು ತಗೊಳಕ್ ಆಗಲ್ಲ. ನಿಜವಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಅದು ರಿಯಲ್ ಲೈಫ್. ಸೊ ಶಾಪ ತಟ್ಟಲ್ಲ, ಗೊತ್ತಾಯ್ತಾ? ನೋಡ್ತಾ ಇದೀನಿ ನೀವಿಬ್ರು ಎಷ್ಟು ಕ್ಲೋಸ್, ಎಷ್ಟು ಫ್ರೆಂಡ್ಲಿ, ಸೇಮ್ ಟು ಸೇಮ್ ಕಲರ್ ಹಾಕೊಂಡಿದ್ದಾರೆ ಅಲ್ವಾ? ಬಟ್ ಲೈಫ್ ಅಲ್ಲಿ ಒಂದ್ಸತಿ ಫುಲ್ ಡಿಶುಮ್ ಮಾಡ್ಕೊಂಡು ಒಂದ್ ಇಡೀ ತಿಂಗಳು ಮಾತಾಡಿಲ್ಲ. ಬೇಬಿ ಅನುಪಮ, ಬೇಬಿ ಅಂದ್ರೆ ಇದು ಬೇಬಿ. ಆಕ್ಟಿಂಗ್ ಹೇಗ್ ಮಾಡ್ತಿದ್ರಿ ಮತ್ತೆ? ಇಲ್ಲ ಅದಂಗೆ ಮಾಡ್ಲೇಬೇಕಲ್ಲ, ಆಕ್ಟಿಂಗ್ ಅಂತ ಮಾಡ್ಲೇಬೇಕು, ಆಕ್ಟಿಂಗ್ ಮಾಡ್ಲೇಬೇಕು, ಏನು ಮಾಡಕ್ಕಲ್ಲ. ನಾನ್ ಸ್ವಲ್ಪ ಬೇಗ ಕೋಪ ಮಾಡ್ಕೊಳ್ಳೋದು, ಮಾತ್ ಬಿಡೋದು ಇದೆಲ್ಲ ಜಾಸ್ತಿ ನಂದು. ಸೊ ಹರ್ಟ್ ಮಾಡಿದ್ದ ಅದು ಯಾವ್ದು ಅಂತ ಹೇಳದ್ ಬೇಡ. ಅದಾದ್ಮೇಲೆ ನಾನ್ 1 ತಿಂಗಳು ಮಾತ್ ಬಿಟ್ಟಿದ್ದೆ. ಆಮೇಲೆ ಬೇಕೋ ಬೇಡವೋ ಫ್ರೆಂಡ್ಶಿಪ್ ಡೇ ಬಂತು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಫಾರ್ವರ್ಡ್ ಕಳಿಸ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸೆಟ್ಗೆ ಬಂದ, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂದ. ನಾನು ಓಕೆ ಅಂದೆ. ನಗ್ದ. ಗೊತ್ತಲ್ಲ, ತುಂಬಾ ಇನೋಸೆಂಟ್ ತರ ನಗ್ತಾನೆ, ಎಲ್ರಿಗೂನು ಐಸ್ ತರ ಮೆಲ್ಟ್ ಮಾಡಿಬಿಡ್ತಾರೆ. ಅದೊಂದು ಇನೋಸೆಂಟ್ ನಗು ಇಟ್ಕೊಂಡು ನೋಡಿ ಫೇಸ್ ಮೇಲೆ ನೀಟಾಗಿ ಅಬ್ಸರ್ವ್ ಮಾಡಿ, ಅದರಿಂದ ಒಂದು ಕಳ್ಳ ನಗು ಇದೆ. ಸೊ ಕಳ್ಳನೇ ಇದಾನೆ, ದೊಡ್ಡ ಕಳ್ಳ. ಸೊ ಬಂದ್ ಈ ತರ ನಕ್ಕು ಮೊದ್ಲೇ ಕಿಡ್ಡು ಅಂತ ಕರಿತೇವಲ್ಲ, ಹೋಗ್ಲಿ ಪಾಪ ನಕ್ಬಿಟ್ನಲ್ಲ ಅಂದ್ಬಿಟ್ಟು ಮಾತಾಡ್ಬಿಟ್ರಿ ನೀವು. ನಾವ್ ಮಜಾ ತಗೊಳ್ತಾ ಇದೀವಿ. ಇನ್ಫ್ಯಾಕ್ಟ್ ನಮ್ಮ ರ್ಯಾಗಿಂಗ್ ಸೆಷನ್ ಇವತ್ತಿಗೆ ಮುಗಿಯಲ್ಲ. ಬಟ್ ಸ್ಟಾರ್ ಸವಿರುಚಿ ಕಾರ್ಯಕ್ರಮನ ಮುಗಿಸ್ಬೇಕು. ಇವ್ರಿಗೆ ಟಾಟಾ ಬೈ ಬೈ ಸಿ ಯು ಹೇಳ್ಬೇಕು. ಬನ್ರಪ್ಪ, ಬನ್ನಿ ಕೈ ತೊಳ್ಕೊಳ್ಳೋಣ.
ಖಂಡಿತವಾಗ್ಲೂ ಚಿಕ್ಕ ಮಕ್ಕಳು ಇದ್ರೆ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ. ಒಂದು ಇಟ್ಸ್ ವೆರಿ ವೆರಿ ಟ್ರೆಡಿಷನಲ್ ಪ್ಲಸ್ ಮಾಡರ್ನ್. ಹೇ ವಾಟ್ ಎ ಕಾಂಬಿನೇಷನ್, ವೆರಿ ಗುಡ್ ಡುಡ್. ಕೈ ಕೊಡ್ತಿದ್ದಾರೆ ಬೇಡ ಬಿಡಿ, ಒಂದೇ ಸತಿ ಕೊಡೋದು. ಕಾರ್ತಿಕ್ ಹೆಂಗಿತ್ತು? ಸಖತ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಇದೇ ಫಸ್ಟ್ ಟೈಮ್ ನಾನು ಒಂದು ಕುಕ್ರಿ ಶೋ ಬಂದು ಕುಕ್ ಮಾಡ್ತಾ ಇರೋದು. ಅದು ಅನುಪಮಗೋಸ್ಕರ ಕುಕ್ ಮಾಡಿದ್ದು ತುಂಬಾ ಖುಷಿ ಆಗ್ತದೆ. ಸೊ ಸ್ವೀಟ್. ಸುಮ್ನೆ ಹಿಂಗೆ ಬೀದಿ ಬಸವ ತರ ತಲೆ ಅಲ್ಲಾಡ್ತಾ ಇದ್ರೆ ಏನ್ ಅರ್ಥ? ಏನ್ ಮಾತಾಡ್ಬೇಕು ಹೇಳಿ? ನೀನು ಸ್ವಲ್ಪ ಸಾಥ್ ಕೊಡ್ಬೇಕಮ್ಮ ಅಂತ ಹೇಳ್ಬೇಕು. ಅವ್ನು ತುಂಬಾ ಐಸ್ ಕ್ರೀಮ್ ಆಗ್ತಿದಾನೆ. ಸೆಟ್ ಅಲ್ಲಿ ಏನೋ ಬೈಬಾರ್ದು ಏನೋ ಮುಗಿಸ್ಕರ ಅದಲ್ಲ ಫುಲ್. ಅದಕ್ಕೆ ನೋಡ್ತಾ ಇದ್ದೀನಿ. ಓಕೆ ನಿಂಗಲ್ಲಿದೆ ಕ್ಲಾಸು ಅಂತ. ಸೊ ಅಲ್ಲೂ ಅಡ್ಗೆ ಮಾಡ್ಸಿ ಅಷ್ಟೇ. ಇವನು ಓಕೆ ಇಲ್ಲೇನೋ ಕರೆದಿದ್ದಕ್ಕೆ ಬಂದ್ ಮಾಡಿದಾನೆ. ಅಲ್ಲಿ ಇಲ್ಲಿಂದ ಗ್ಲಾಸ್ ನ ತೆಗೆದು ಅಲ್ಲಿಡಲ್ಲ ಅವನು. ನೋಡಿ ಸ್ಟಾರ್ ಸವಿರುಚಿ ಪ್ರೂಫ್ಗೆ ಊಟಲ್ ಸಿಗತ್ತೆ. ಸೊ ತೋರ್ಸ್ಬೋದು ಎಲ್ಲಾರ್ಗು. ನೋಡಿ ಎಷ್ಟು ಅಡ್ಗೆ ಮಾಡಿದ್ದಾರೆ. ನನ್ಗೋಸ್ಕರ ಎಷ್ಟು ಕಷ್ಟಪಟ್ಟು ದಮ್ರೂಟಲ್ ಸುರ್ಸಿಲ್ಲ ತಾನೆ, ಬೆವರು ತಿಂದಾಯ್ತು ನಾವು ಬೇರೆ. ನಾನು ಬೇರೆ ಸುಸಿದೀನಿ ಅಂತ ನಾನು ಹೇಳಿಲ್ಲ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹಿಂಗೆ ಹೇಳ್ದೆ ಅಷ್ಟಲ್ಲಿ ಬೇರೆ. ಬಟ್ ಇಟ್ ವಾಸ್ ಗ್ರೇಟ್ ಫನ್. ಐ ಥಿಂಕ್ ಇವತ್ತು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ನಾವು. 2 ಗರ್ಲ್ಸ್ ಸೇರಿ ಪಾಪ ಕಾರ್ತಿಕ್ ನ ತುಂಬಾ ರ್ಯಾಗ್ ಮಾಡ್ಬಿಟ್ಟಿದೀವಿ. ಬೇಜಾರ್ ಮಾಡ್ಕೊಬೇಡ ಬೇಬಿ. ಇಲ್ಲ ಇಲ್ಲ. ಸೊ ಈ ಬೇಬಿಗೆ ಇವಾಗ ಬಾಯ್ ಬಾಯ್ ಅಂತ ಹೇಳೋಣ. ಅನು ಯಾ ಬಾಯ್ ಬೇಬಿ. ಇಷ್ಟ ಬಾಯ್ ಹಿಂಗೆ ಹಿಂಗಲ್ಲ, ನಾವು ವಿಲ್ ಡೂ ಇಟ್ ಇನ್ ಅ ಡಿಫರೆಂಟ್ ವೇ. ಸಿ ಚಬ್ಬಿ ಚಿಕ್ಸ್ ಇದೆ ಬೇಬಿಗೆ, ಸೊ ಬಾಯ್ ಬೇಬಿ ಅಂತ ಹೇಳೋಕೆ. ಬೇಬಿ ಬಾಯ್ ಬಾಯ್. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ಅನು. ಸೊ ಹೇಗೆ ಅನಿಸ್ತು ಸ್ಟಾರ್ ಸವಿರುಚಿ? ಕಬಡೆ ಒಂಥರ ಫಸ್ಟ್ ಡೇ ಎಮೋಷನಲ್ ಆಗಿತ್ತು. ಅಂಡ್ ನೇಹಾ ಬಂದಾಗೂ ಅಷ್ಟೇ ಅವಳು ಕಂಟ್ರೋಲ್ ಮಾಡಿದ್ರು, ಅವಳು ಅಳ್ಳಿಲ್ಲ. ಅಂಡ್ ಇವತ್ತು ಫುಲ್ ಖುಷಿಯಾಗಿ ಹೋಯ್ತು. ಒಟ್ಟು ಎಷ್ಟೋ ಗೊತ್ತಿಲ್ಲದಿರೋ ವಿಚಾರಗಳನ್ನ ಅಂಡ್ ಯಾರ ಹತ್ರನು ಶೇರ್ ಮಾಡದೇ ಇದ್ದಂತ ವಿಚಾರಗಳನ್ನ ತರೋ ಪ್ರಯತ್ನ ನೀವು ಮಾಡಿದ್ರಿ. ಅಂಡ್ ಈ ಸ್ಟಾರ್ ಸವಿರುಚಿನೂ ಒಂದ್ ಕೈ ಜೋಡಿಸ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಥಿಂಕ್ ಇದನ್ನ ನಾನು ಯಾವತ್ತೂ ಮರೆಯಲ್ಲ ಈ ಶೋನ. ನಾವು ನಿಮ್ಮನ್ನ ಮರೆಯಕ್ ಬಿಡೋದು ಇಲ್ಲ. ಬಿಕಾಸ್ ಈ ಶೋ ನನಗೊಂಥರ ತುಂಬಾ ಹತ್ತಿರವಾಗಿದೆ. ಬಿಕಾಸ್ ಐ ನೀಡ್ ಟು ಟೆಲ್ ದಿಸ್. ಇದು ನನ್ನ ಫ್ರೆಂಡ್ ಡೈರೆಕ್ಟ್ ಮಾಡ್ತಿರೋ ಶೋ. ಯಾವಾಗ್ಲೂ ಖುಷಿ ಆಗತ್ತೆ ನನ್ನ ಶೋ ಕರೆದಿರೋದಕ್ಕಷ್ಟೇ ತುಂಬಾ ಥ್ಯಾಂಕ್ಸ್. ಅಂಡ್ ಇಷ್ಟು ನನ್ ಬಗ್ಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ನಿನ್ನ ಮೂಲಕ ಹೊರ ಬರೋ ಹಾಗೆ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಥಿಂಕ್ ಅವನು ದಿಸ್ ಲಾಂಗ್ ವೇ ಟು ಗೋ. ಚರ್ಸ್. ಈ ಖುಷಿಯಲ್ಲೇ ನಾವು ಇವಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀವಿ. ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಅಂಡ್ ಕಲರ್ಸ್ ಕನ್ನಡ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ ನಮ್ಮ ಸ್ವೀಟ್ ಅನುಗೆ. ದೊಡ್ಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಅಷ್ಟೇ ನಮ್ಗೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಫೀಲ್ ಮಾಡ್ಸಿದ್ರಿ. ನಮ್ 3 ಜನ ಫ್ರೆಂಡ್ಸ್, ನನ್ನ ತಂಗಿ ಇರ್ಬೋದು, ನೇಹಾ ಇರ್ಬೋದು, ಕಾರ್ತಿಕ್ ಇರ್ಬೋದು. ಅಂಡ್ ನೀವ್ ನಮ್ ಜೊತೆಗೆ ಅಷ್ಟು ಚೆನ್ನಾಗಿ ಮಿಂಗಲ್ ಆದ್ರೆ ಅದಕ್ಕೋಸ್ಕರ ನಾವ್ ಇಷ್ಟು ಚೆನ್ನಾಗಿ ಶೋ ಮಾಡಕ್ ಸಾಧ್ಯ ಆಗಿದ್ದು. ನಾವು ಚಾಚಾ ಬೈ ಬೈ ಸಿ ಅಂತ ಹೇಳ್ಬೇಕು ನಿಮಗೆ. ಅಫ್ಕೋರ್ಸ್ ಮತ್ತೆ ಭೇಟಿ ಮಾಡೋಣ ಮುಂದಿನ ಎಪಿಸೋಡ್ ಅಲ್ಲಿ. ಹೊಸ ಸ್ಟಾರು, ಹೊಸ ಕೈ ರುಚಿ, ಲಾಟ್ಸ್ ಆಫ್ ಫನ್. Gold winner refined sunflower oil presents Star Saviruchi co-powered by Women Dawat the Finest. ನಾನು ನಿಮ್ಮ ಪಟಾಕಿ ಶ್ರುತಿ. ಅಂಡ್ ನಾನು ಅನುಪಮಾ. ಟಾಟಾ, ಬಾಯ್ ಬಾಯ್, see you.